ಮಧು ಬಂಗಾರಪ್ಪ ಅವರು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ 4 ಗಂಟೆಗೆ ಬನ್ನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ದಾರಂತೆ. ಆ ಪ್ರಕಾರವಾಗಿ ಈಗ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಇದರ ಜೊತೆಗೆ ತಾವು ಗಮನಿಸ್ತಾ ಇರಬಹುದು ಅಜಯ್ ಸಿಂಗ್ ಮತ್ತು ಕಾಶಪ್ಪನವರಿಗೂ ಕೂಡ ಮಂತ್ರಿಗಿರಿ ಸಂತಸ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಅವ್ರ ಮನೆಗೆ ವಿಜಯಾನಂದ್ ಕಾಶಪ್ಪನವರು ಬಂದಿರೋದು. ಕರೆ ಬಂತ ಅಂತ ಕೇಳ್ತಾರೆ, ಇನ್ನೂ ಕರೆ ಬಂದಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಕಾದು ನೋಡುವ ತಂತ್ರ ಅಥವಾ ಈಗಲೇ ಮಾತಾಡೋದೇನೋ ಅನ್ನುವಂತ ಒಂದು ಇರಾದೆ ಇರಬಹುದು. ಇರಲಿ, ಈಗಾಗಲೇ ಅನೇಕರು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಜಯ್ ಸಿಂಗ್ ನಮ್ಮ ಜೊತೆಗೆ ಮಾತಾಡಿದ್ರು, ಶಿವರಾಜ್ ತಂಗಡಿಗೆ ಅವರು ಮಾತಾಡಿದ್ರು, ಮಧು ಬಂಗಾರಪ್ಪ ಅವರು ಮಾತಾಡಿದ್ರು, ಹಲವು ನಾಯಕರುಗಳು ಮಾತಾಡಿ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ. ರಾಜ್ಯಕ್ಕೆ ಒಳ್ಳೇದಾಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ, ಪಕ್ಷಕ್ಕೆ ಒಳ್ಳೇದಾಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ, ಪಕ್ಷ ಯಾವ ಜವಾಬ್ದಾರಿಯನ್ನ ಕೊಡುತ್ತೆ ಆ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅನ್ನುವಂಥ ಮಾತನ್ನ ಈಗ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ನಾಯಕರುಗಳು ಹೇಳ್ತಾ ಇದ್ದಾರೆ. ನಾನು ಹೇಳಿದಲ್ಲ, ನ್ಯೂಸ್ ಬಂದ್ರೆ ಸಾಕು ಅಂತ ಹೇಳಿದ್ನಲ್ಲಪ್ಪ. ನ್ಯೂಸ್ ಬಂದ್ರೆ ಸಾಕು. ಮಂತ್ರಿಮಂಡಲ ಆಗಿರೋದು ಒಳ್ಳೇದು. ಅದ್ ಬೇಡಿ, ಅವೆಲ್ಲ ನಮ್ಗೆಲ್ಲ ಈಗಲೇ ಅದೆಲ್ಲ ವಿಷಯ ಗೊತ್ತಿಲ್ಲ. ಬಟ್ ಈಗ ಮಂತ್ರಿಮಂಡಲ ಆಗಿರೋದು ಬಹಳ ಒಳ್ಳೇದು. ಸ್ವಲ್ಪ ತಡ ಆಗಿತ್ತು, ಈಗ ಪೂರ್ತಿಯಾಗಿ ಆಗಿರೋದು ಒಂದು ಒಳ್ಳೆಯ ತೀರ್ಮಾನ ಅಂತಾನೆ ಹೇಳ್ಬೇಕು ನಾವು. ನಾವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಓಕೆ, ಪರವಾಗಿಲ್ಲ. ಇನ್ನು ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲಪ್ಪ, ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲ. ನಾವು ಇದ್ವಲ್ಲ 3 ವರ್ಷ ಮಂತ್ರಿಯಾಗಿ. ಓಕೆ, ಅವರು ಮಾತಾಡ್ತಾ ಹೇಳ್ತಾ ಇದ್ದದ್ದು ಹೊಸಬರಿಗೆ ಅವಕಾಶ ಸಿಗ್ಲಿ, ನಾನು ಈಗಾಗಲೇ 3 ವರ್ಷ ಮಂತ್ರಿಯಾಗಿ ಇದ್ದೆ, ಹೊಸಬರಿಗೂ ಅವಕಾಶ ಸಿಗ್ಲಿ, ಅವ್ರಿಗೂ ಅನುಭವ ಆಗ್ಲಿ, ನಮಗೇನ್ ಬೇಜಾರಿಲ್ಲ ಅನ್ನೋಂಥ ಮಾತನ್ನ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಹಲವು ನಾಯಕರುಗಳು ಡಿಕೆ ಶಿವಕುಮಾರ್ ಅವ್ರ ಮನೆಗೆ ಬಂದು ಆಶೀರ್ವಾದ ತಗೋತಾ ಇದ್ದಾರೆ, ಜೊತೆಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಯಾರೆಲ್ಲ ಮಂತ್ರಿಗಳಾಗ್ತಾ ಇದ್ದಾರೆ ಅವ್ರ ಮನೆಗೆ ಹೋಗಿ ನಾಯಕರುಗಳು, ಬೆಂಬಲಿಗರು ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇರುವಂತಹ ಅನೇಕ ದೃಶ್ಯಗಳನ್ನ ತಾವೀಗ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಶಿವರಾಜ್ ತಂಗಡಿಗೆ ಅವರಿಗೂ ಕೂಡ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕರೆ ಮಾಡಿ ಸಂಜೆ 4 ಗಂಟೆಗೆ ಲೋಕ್ ಭವನಕ್ಕೆ ಬರುವಂತೆ ತಿಳಿಸಿದ್ದಾರೆ ಅನ್ನುವಂಥ ಮಾತನ್ನ ಖುಷಿಯಿಂದಲೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಗಮನಿಸ್ತಾ ಇದ್ವಿ ಬಹುತೇಕ ಸಚಿವರ ಪಟ್ಟಿಯಲ್ಲಿರುವಂತಹ ಹೊಸಬರನ್ನ ತಾವು ಮಾತಾಡಿಸುವಂತಹ ಕೆಲಸ ಮಾಡ್ತಾ ಇದ್ರಿ. ಮಧು ಬಂಗಾರಪ್ಪ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ರು, ಇನ್ನು ಹಲವರು ಇದ್ದಾರೆ. ಈಗ ಅಂತಿಮವಾಗಿ ಎಷ್ಟೊತ್ತಿಗೆ ಪ್ರಮಾಣ ವಚನ, ಯಾರೆಲ್ಲ ಚಾನ್ಸ್ ಪಡೆದುಕೊಂಡ್ರು, ಯಾವ ಮಾನದಂಡ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಇಲ್ಲಿ ಅಂತಿಮವಾಗಿ ಸಚಿವ ಸ್ಥಾನಕ್ಕಾಗಿ ಕಾದು ಕುಳಿತಂತವರಿಗೆ ಕೆಲವರಿಗೆ ಒಂದಷ್ಟು ಸಿಹಿ ಸುದ್ದಿ ಆದ್ರೆ, ಇನ್ನು ಕೆಲವರಿಗೆ ತಾವು ನಿರೀಕ್ಷಿತ ಸ್ಥಾನವನ್ನು ಸಿಕ್ಕಿಲ್ಲ ಅನ್ನುವಂತ ಬೇಸರವೂ ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಆದ್ರೆ ಇವತ್ತು ಸಂಜೆ ಲೋಕಭವನದಲ್ಲಿ 4:05 ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಮಾಡಿಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸದಾಶಿವನಗರ ನಿವಾಸದಿಂದ ಅಜ್ಜಯ್ಯನ ಮಠಕ್ಕೆ ಹೋಗಿ ತಮ್ಮ ಆಶೀರ್ವಾದ ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರೆಲ್ಲ ಸಚಿವ ಸ್ಥಾನವನ್ನು ಸಿಕ್ಕಿದೆ ಅವ್ರಿಗೆಲ್ಲರಿಗೂ ಕೂಡ ದೂರವಾಣಿ ಕರೆ ಮಾಡುವ ಮೂಲಕ ನಿಮಗೆ ಸಚಿವ ಸ್ಥಾನ ಸಿಕ್ಕಿದೆ, ಹಾಗಾಗಿ ನೀವು ಪ್ರಮಾಣ ವಚನಕ್ಕೆ ಬನ್ನಿ ಅನ್ನುವಂತಹ ಸೂಚನೆಯನ್ನು ಕೂಡ, ಒಂದಷ್ಟು ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತದ್ದು. ಇಲ್ಲಿ ಮಾನದಂಡಗಳ ಲೆಕ್ಕಾಚಾರ ಅಂತ ಹಾಕಿದ್ರೆ, ಇಲ್ಲಿ ಒಂದು ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂತ ಒಂದಷ್ಟು ನಾಯಕರಿಗೆ ಮಣೆ ಹಾಕಿದ್ರೆ, ಮತ್ತೊಂದು ಕಡೆಗೆ ಮೊದಲಿಂದನೂ ಕೂಡ 3-4 ಬಾರಿ ಗೆದ್ದಂತ ಶಾಸಕರೇನಿದ್ದಾರೆ ಅವರು ಮೊದಲ ಬಾರಿಯೂ ಕೂಡ ಸಚಿವರ ಆಗದೇ ಇರುವಂತವ್ರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಸಮುದಾಯದ ಲೆಕ್ಕಾಚಾರ, ಹೊಸ ಮುಖಗಳ ಆದ್ಯತೆ ಇವೆಲ್ಲವನ್ನೂ ಕ್ರೋಢೀಕರಿಸಿಕೊಂಡೇ ಇನ್ನಷ್ಟು ಜನಕ್ಕೂ ಕೂಡ ಸಚಿವ ಸ್ಥಾನವನ್ನ ಕೊಡಲಾಗಿದೆ. ಉದಾಹರಣೆಗೆ ಅಜಯ್ ಸಿಂಗ್ ಅವರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಅವರಾಗಿರ್ಬೋದು, ಮತ್ತೊಂದು ಕಡೆಗೆ ಬಸವಂತಪ್ಪ ಅವರಾಗಿರ್ಬೋದು, ಎಸ್ಸಿ ಲೆಫ್ಟ್ ವಿಚಾರದಲ್ಲಿ ಬೇರೆ ಆಪ್ಷನ್ ಅಂತ ಹುಡುಕಾಟದ ಸಂದರ್ಭದಲ್ಲಿ ಮೊದಲ ಬಾರಿ ಗೆದ್ದಂತವ್ರಿಗೂ ಕೂಡ ಒಂದು ರೀತಿ ಇಲ್ಲಿ ಜಾಕ್ ಪಾಟ್ ಹೊಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಅಳಿದು ತೂಗಿ ಲೆಕ್ಕಾಚಾರವನ್ನ ಹಾಕಿಕೊಂಡು ಕಳೆದ 2 ತಿಂಗಳಿಂದನೂ ಕೂಡ ಸರ್ಕಸ್ ಅನ್ನ ನಡೆಸಿ ಈಗ ಅಂತಿಮವಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಅಧಿಕೃತ ಮುಹೂರ್ತ ಫಿಕ್ಸ್ ಆಗಿದೆ. ಸಚಿವರು ಯಾರು ಅಂತ ಕೂಡ ಗೊತ್ತಾಗಿದೆ. ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಿ ಕಾರ್ಯಕ್ರಮವನ್ನ ಸರ್ಕಾರಿ ಕೆಲಸಗಳನ್ನ ಶುರು ಮಾಡಬೇಕಾಗಿದೆ. ಶ್ರೀಪಾದ್,
ಓಕೆ, ಹನುಮಂತ, ಈಗ ಎಷ್ಟೊತ್ತಿಗೆ ಸಿದ್ಧತೆಗಳೇನೇನೋ ನಡೀತಾ ಇದೆ? ಮೌಖಿಕವಾಗಿ ಸೂಚನೆ ಹೋಗಿದೆಯಾ ಲೋಕಭವನಕ್ಕೆ? ಎಷ್ಟೊತ್ತಿಗೆ ಏನು ಎತ್ತಂತ? ಮೌಖಿಕವಾಗಿ ಮತ್ತು ಮುಖ್ಯಮಂತ್ರಿಗಳ ಕಚೇರಿಯಿಂದನೂ ಕೂಡ ಈಗ ಅಧಿಕೃತ ಮಾಹಿತಿಯು ಕೂಡ ಲೋಕಭವನಕ್ಕೆ ತಲುಪಿದೆ. ಸಂಜೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ಹೀಗಾಗಿನೇ ರಾಜ್ಯಪಾಲರು ಕೂಡ ಪ್ರಮಾಣವಚನ ಬೋಧಿಸಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ರು. ಅವರು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ರು. ಇತ್ತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಕಾದು ಕುಳಿತಿದ್ರು. ಯಾವಾಗ ಅಧಿಕೃತವಾಗಿ ಪಟ್ಟಿ ಬಂತೋ ಆ ಪಟ್ಟಿ ಬಂದ ತಕ್ಷಣನೇ ಎಲ್ಲರಿಗೂ ಕೂಡ ಸಂದೇಶವನ್ನ ನೀಡಲಾಗಿದೆ. ಸಚಿವ ಸ್ಥಾನ ಸಿಕ್ಕಂತವರು ಈಗಾಗಲೇ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಬೆಂಬಲಿಗರ ಜೊತೆಗೆ ಅವರವರ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಎಷ್ಟು ತುರ್ತು ಸಾಧ್ಯವೋ ಅಷ್ಟು ತುರ್ತು ಬಂದು ಸೇರಿ ನಮ್ಮ ಜೊತೆಗೆ ಅನ್ನುವಂತ ಸಂದೇಶವನ್ನು ಕೂಡ ರವಾನೆಯನ್ನ ಮಾಡ್ತಾರಂತದ್ದು. ಒಟ್ಟಾರೆಯಾಗಿ ಇವತ್ತು ಸಂಜೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು. ಸಚಿವರು ಈಗಾಗಲೇ ತಮ್ಮ ತಮ್ಮ ಬೆಂಬಲಿಗರ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ತಲುಪಿಸಿ ಅವರನ್ನು ಕೂಡ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ರುದ್ರಪ್ಪ ಲಮಾಣಿ ಅವರು ಕೂಡ ಹಾವೇರಿಯಿಂದ ಈಗಾಗಲೇ ಅವರ ಕುಟುಂಬ ಸಮೇತ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಇದೆ. ಬಹುತೇಕ ಬೆಂಗಳೂರಿನಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಸುಳಿವಿತ್ತು ಅವರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರುವಂತಹ ಕಾರಣಕ್ಕಾಗಿ ಬಹುತೇಕ ಇವತ್ತು ಸಂಜೆ ಪ್ರಮಾಣವಚನ ಸ್ವೀಕಾರ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ಕಂಡು ಬರ್ತಾರಂತದ್ದು. ಒಟ್ಟಾರೆಯಾಗಿ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಏನು 50-50 ಫಾರ್ಮುಲಾ ಅಳವಡಿಕೆ ಮಾಡಿಕೊಳ್ಬೇಕು ಅನ್ನುವಂತ ಆದ್ಯತೆ ಏನಿತ್ತು, ಹೊಸ ಮುಖಗಳಿಗೆ ಆದ್ಯತೆ ಕೊಡುವಂತದ್ದು ಮತ್ತೆ ಹಿರಿತನಕ್ಕೂ ಕೂಡ ಆದ್ಯತೆ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇಂದಿನ ಅನುಭವ ಮತ್ತು ಹೊಸ ಮುಖಗಳ ಆದ್ಯತೆಯ ಜೊತೆಗೆ ಮುಂಬರುವಂತ ಚುನಾವಣೆಯನ್ನ ಟಾರ್ಗೆಟ್ ಮಾಡಿ ಸಚಿವ ಸಂಪುಟ ವಿಸ್ತರಣೆ ಮಾಡಿರುವಂತದ್ದು ಇಲ್ಲಿ ಕಂಡು ಬರ್ತಾರಂತದ್ದು. ಒಂದು ಸಮುದಾಯವಾರು ಸಮುದಾಯದ ಪ್ರಾತಿನಿಧ್ಯ ಆಗಿರಬಹುದು, ಜಿಲ್ಲಾ ಪ್ರಾತಿನಿಧ್ಯ ಆಗಿರಬಹುದು, ಮತ್ತೆ ಜೊತೆಗೆ ಪ್ರಾದೇಶಿಕವಾರು ಪ್ರಾತಿನಿಧ್ಯಕ್ಕೂ ಕೂಡ ಇಲ್ಲಿ ಒಂದಷ್ಟು ಆದ್ಯತೆ ಕೊಟ್ಟಂಗಾಗಿದೆ. ಅದರಲ್ಲೂ ಕೂಡ ಅಜಯ್ ಸಿಂಗ್ ಅವರಿಗೆ ಕಳೆದ 2 ಬಾರಿಯೂ ಕೂಡ ಸಚಿವ ಸ್ಥಾನದ ಲಿಸ್ಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಕೈ ತಪ್ಪಿತ್ತು. ಅದೇ ರೀತಿಯಾಗಿ ರುದ್ರಪ್ಪ ಲಮಾಣಿ ಅವರಿಗೂ ಮೊದಲ ಬಾರಿ ಸಚಿವ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಂತ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಲಿಸ್ಟ್ ನಲ್ಲಿ ಇದ್ದು ಕೊನೆ ಹಂತದಲ್ಲಿ ಕೈ ತಪ್ಪಿತ್ತು. ಹೀಗಾಗಿ ಅವರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವತ್ತು ಮಾತು ಕೊಟ್ಟಿತ್ತು, ಇಲ್ಲ ನಿಮಗೆ ಸಚಿವ ಸ್ಥಾನವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಆ ಕಾರಣಕ್ಕಾಗಿನೇ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ರು. ಇದೀಗ ಸಚಿವ ಸ್ಥಾನ ಸಿಕ್ಕಿದೆ. ಅವರು ಹೈಕಮಾಂಡ್ ಕೂಡ ಕೊಟ್ಟ ಮಾತಿನಂತೆ ನಡೆದುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಯಾರಿಗೆಲ್ಲ ಕಳೆದ ಬಾರಿಯನ್ನ ಮಾತನ್ನ ಕೊಟ್ಟಿತ್ತು ಆ ಮಾತು ಕೂಡ ಈಗ ಉಳಿಸಿಕೊಂಡಂತ